ಪರಿಸರ ದಿನಾಚರಣೆಯ ಶುಭಾಶಯಗಳು. ರಾಜ್ಯ ಆರೋಗ್ಯಕರವಾಗಿರಬೇಕಂತಂದರೆ ಪರಿಸರ ಮೊದಲು ಸರಿ ಇರಬೇಕು. ಮಾಲಿನ್ಯ ಹೆಚ್ಚಾಗ್ತಕ್ಕಂಥ ಇಂಥ ಸಂದರ್ಭಗಳಲ್ಲಿ ಜನರು ಹೆಚ್ಚು ಹೆಚ್ಚು ಗಿಡ ನೆಡುವ ಮೂಲಕ ಪರಿಸರವನ್ನು ಕಾಪಾಡಬೇಕಾದ್ದು ನಮ್ಮ ಜವಾಬ್ದಾರಿ ಇದೆ. ಭಾರತೀಯ ಜನತಾ ಪಕ್ಷ ಯಾವಾಗಲೂ ಕೂಡ ಪರಿಸರದ ಬಗ್ಗೆ ಹೆಚ್ಚು ಪ್ರಜ್ಞೆ ಹೊಂದಿದ್ದು, ಮಳೆಗಾಲದ ಸಂದರ್ಭದಲ್ಲಿ ಬೀಜ ಬಿತ್ತನೆ ಮಾಡ್ತಕ್ಕಂಥದ್ರಿಂದ ಹಿಡಿದು ಗಿಡ ನೆಡುವ ಕೆಲಸವನ್ನು ಮಾಡಿ ಅವುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಇಡೀ ರಾಜ್ಯಾದ್ಯಂತ ನಾವು ಪ್ರತಿ ವರ್ಷ ಮಾಡ್ತಕ್ಕಂಥ ಒಂದು ಪ್ರತೀತಿ ಇದೆ. ಈ ಬಾರಿ ಇಡೀ ದೇಶದಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ. ತಾಯಂದಿರು ಎಷ್ಟಿರಬಹುದು? 140 ಕೋಟಿ ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಅವರೇ ಅಲ್ವಾ? ಆದ್ದರಿಂದ ಅವರ ಹೆಸರಿನಲ್ಲಿ ನಾವಿವತ್ತು ಒಂದು ಗಿಡ ನೆಟ್ಟರೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ 70 ಕೋಟಿ ಗಿಡ ನೆಡ್ತಕ್ಕಂಥ ಕೆಲಸವನ್ನು ಇಡೀ ರಾಷ್ಟ್ರಾದ್ಯಂತ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ನಡೀತಾ ಇದೆ. ಆದ್ದರಿಂದಲೇ ನಾವೆಲ್ಲರೂ ಸೇರಿ ಇವತ್ತನ್ನು ತಾಯಂದಿರ ಹೆಸರಿನಲ್ಲಿ ಇವತ್ತು ಗಿಡ ನೆಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಪರಿಸರ ಇದರಿಂದ ಉತ್ತಮವಾಗಿ ಆಗಬೇಕು, ಎಲ್ಲರಿಗೂ ಕೂಡ ಆಮ್ಲಜನಕ ಸಿಗಬೇಕು, ಸರ್ವರೂ ಕೂಡ ಆರೋಗ್ಯಕರವಾಗಿ ಬೆಳೀಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ. ಈ ರೀತಿ ಸರ್ವರೂ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷದ ಆಶಯ ಆಗಿದೆ. ಆ ಕಾರ್ಯವನ್ನು ಇವತ್ತು ಎಲ್ಲ ಕಡೆಯಲ್ಲೂ ನಾವು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಇವತ್ತು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀರಾ. ಈ ಸಂದರ್ಭದಲ್ಲಿ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಮೊದಲನೇದಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆಯ ಶುಭಾಶಯಗಳು. ನಮಗೆ ಪರಿಸರ ಎಷ್ಟು ಮುಖ್ಯ ಅಂತೇಳಿ ಈಗ ಗಾಳಿ ಬರ್ತಾ ಇದೆಯಲ್ಲ, ಇದರಿಂದನೇ ಒಂದು ಸಾಕ್ಷಿ ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ಮರ ಗಿಡಗಳು ಒಂದು ಅನಿವಾರ್ಯತೆ ಇದೆ. ನಾವು ನಮ್ಮ ಜವಾಬ್ದಾರಿಯುತವಾಗಿ ಒಂದು ದಿನಕ್ಕೆ ಈ ಒಂದು ಪರಿಸರ ದಿನಾಚರಣೆಯ ಒಂದು ಫೋಟೋಗೋಸ್ಕರ ಸೀಮಿತ ಆಗದೆ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳ ಮುಂದೆ ಒಂದು ಮರಗಳನ್ನು ನೆಡುವಂಥದ್ದಾಗಬೇಕು. ಪ್ರತಿ ಮಳೆಗಾಲದಲ್ಲೂ ಸುಮಾರು ಮರಗಳನ್ನು ಬೀಳುವಂಥದ್ದಾಗುತ್ತೆ. ಅದನ್ನು ನಾವು ಕಟ್ ಮಾಡಿ ತೆಗೆದು ಬಿಸಾಡ್ತೀವಿ. ಅದೇ ಜಾಗದಲ್ಲಿ ಮತ್ತೆ ನಾವು ಮರಗಳನ್ನು ಉಣಬೇಕು. ಅದು ನಾವು ಮೊದಲು ಮಾಡಬೇಕಾಗಿರೋ ಕೆಲಸ. ನಾವು ಎಲ್ಲೋ ಹೊರಗಡೆ ಮೋಜು ಮಸ್ತಿಗೆ ಹೋಗಿ ನಾವು ಪರಿಸರನ ನಾವು ನಿರೀಕ್ಷೆ ಮಾಡೋದಲ್ಲ. ನಮ್ಮ ಸುತ್ತನೇ ನಾವು ಮೊದಲು ಪರಿಸರನ ಸೃಷ್ಟಿ ಮಾಡ್ಕೊಬೇಕು. ಇವತ್ತು ನಾವು ಒಂದು ಪರಿಸರದ ತಪ್ಪಲಿನಲ್ಲಿ ಅದ್ರ ಪಾಡಿಗೆ ಅದು ಪರಿಸರ ಅದು ಫ್ಯಾಮಿಲಿ ಜೊತೆ ಎಷ್ಟು ಖುಷಿಯಾಗಿರುತ್ತೆ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ಅಲ್ಲಿರೋಂಥ ಜಾಗಕ್ಕೂ ಹೋಗಿ ಆ ಒಂದು ಪರಿಸರನ ಹಾಳು ಮಾಡಿ ಅವರ ಒಂದು ಸಂಸಾರನ ಹಾಳು ಮಾಡಿ ನಾವು ಬರ್ತಾ ಇದ್ದೀವಿ. ಆದರೆ ಆ ಪರಿಸರ ನಮ್ಮನ್ನು ಸುಮ್ಮನೆ ಬಿಡ್ತಾ ಇಲ್ಲ. ಅದೊಂದು ಪ್ರಕೃತಿ ವಿಕೋಪ ಅಂತ ಆಗೋದೇ ಈ ಒಂದು ಉದ್ದೇಶಕ್ಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಒಂದನ್ನು ಹಾಳು ಮಾಡಿದ್ರೆ ನಮ್ಮನ್ನು ಅದು ಅದೇ ರೀತಿಯಾಗಿ ನಮಗೆ ಒಂದು ಕೊಡುತ್ತೆ ಉಡುಗೊರೆ ಅನ್ನೋದಕ್ಕೆ ಈ ಪ್ರಕೃತಿ ವಿಕೋಪಗಳೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಇವತ್ತು ನಾವು ಮಕ್ಕಳಿಗೋಸ್ಕರ ಹಣ ಆಸ್ತಿ ಜಮೀನುಗಳನ್ನು ಮಾಡ್ತಾ ಇದ್ದೀವಿ ಹೊರತು ಮಕ್ಕಳಿಗೆ ಪ್ರಕೃತಿನ ಉಳಿಸ್ಬೇಕು ಅನ್ನೋಂಥ ಒಂದು ಪಾಠ ಮಾಡ್ತಾ ಇಲ್ಲ. ಪಾಠ ಅನ್ನೋದಕ್ಕಿಂತ ನಾವು ಹೋಗಿ ಒಂದು ಮಾದರಿಯಾಗಿ ಯಾವುದೇ ಒಂದು ಕೆಲಸನ ನಾವು ಮಾಡಿದ್ರೆ ಮಕ್ಕಳ ಮುಂದೆ ಅವರು ಖಂಡಿತ ಅದನ್ನೇ ನೀವು ಹೇಳ್ಕೊಡ್ಬೇಕಾಗಿಲ್ಲ, ಹೊಡಿಬೇಕಾಗಿಲ್ಲ, ಆ ಒಂದು ಒಳ್ಳೆಯ ದಾರಿಯಲ್ಲೇ ಬರ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಒಂದು ಪರಿಸರ ದಿನಾಚರಣೆಯನ್ನು ವಿಶೇಷವಾಗಿ ತಗೊಂಡು ಈ ಒಂದು ದಿನಕ್ಕೆ ವರ್ಷಕ್ಕೆ ಸೀಮಿತ ಆಗದೆ ನೀವು ಎಲ್ಲಿ ಜಾಗ ಇರುತ್ತೆ, ಎಲ್ಲಿ ಒಂದು ಜಮೀನು ತಗೊಳ್ತೀರಾ ಅಲ್ಲಿ ಒಂದು ಗಿಡಗಳನ್ನು ನೆಟ್ಟು ಮುಂದಿನ ಪೀಳಿಗೆಗೆ ನಾವೊಂದು ವಾಯು ಮಾಲಿನ್ಯದಿಂದ ಅವ್ರನ್ನ ಮುಕ್ತಿ ಮಾಡೋಣ. ನೀವು ಸಾಲು ಮರದ ತಿಮ್ಮಕ್ಕವ್ರನ್ನ ನೋಡಿರ್ಬೋದು. ಅವರಿಗೆ ಒಂದು ಮಕ್ಕಳಿಲ್ಲ ಅನ್ನೋದು ಕೊರಗನ್ನು ಬಿಟ್ಟು ಅವರು ತನ್ನ ಗಿಡಗಳನ್ನೇ ಮಕ್ಕಳು ಅಂತೇಳಿ ಸಾವಿರಾರು ಗಿಡಗಳನ್ನು ನೆಟ್ಟು ನಮ್ಮ ಇಡೀ ದೇಶಕ್ಕೆ ಅವರು ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದ್ದಾರೆ ಅಂತ ಹೇಳ್ಬೋದು. ದೇಶ ಅಲ್ಲ, ಅಂಥ ಒಂದು ಮಹಾನ್ ತಾಯಿನ ನಾವು ಈ ದಿನ ಸ್ಮರಿಸ್ಕೋಬೇಕು. ಅದರಲ್ಲಿ ನಾವು ಒಬ್ಬರು ಒಂದು ಗಿಡ ನೆಟ್ಟು ಅವ್ರನ್ನ ನಾವು ಮಾದರಿಯಾಗಿ ತಗೊಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ತಮ್ಮ ಪರಿಚಯ? ನಾನು ಪೂರ್ಣಿಮಾ, ಬ್ಯಾಟರಾಯನಪುರ ನಗರ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷರು.